ನಮ್ಮ ಮೊಬೈಲ್ ಅಲ್ಲಿ ಫುಲ್ ಸಿಗ್ನಲ್ ಸ್ಟ್ರೆಂತ್ ಇದ್ರೂ ಕೂಡ ಕೆಲವೊಂದ್ಸಲ ಯಾವ್ದೇ ಆಪ್ ಓಪನ್ ಮಾಡ್ಕೊಂಡ್ರು ಅದರಲ್ಲಿ ಪೋಸ್ಟ್ ಓಪನ್ ಆಗ್ತಾ ಇರಲ್ಲ ಅಂಡ್ ಯಾವ್ದೇ ಒಂದು ಕಾಲ್ಸ್ ಹೋಗ್ತಾ ಇರಲ್ಲ. ಏರೋಪ್ಲೇನ್ ಮೋಡಿಗೆ ಹಾಕೋದನ್ನ ನಿಲ್ಲಿಸ್ಬಿಡಿ. ನಿಮ್ಗೆ ಒಂದು ಸೆಟ್ಟಿಂಗ್ ಅನ್ನ ಹೇಳ್ಕೊಡ್ತೀನಿ, ಸಿಂಪಲ್ ಆ ಸೆಟ್ಟಿಂಗ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಇನ್ ಮುಂದೆ ನಿಮ್ಗೆ ಈ ತರ ಏನಾದ್ರು ಪ್ರಾಬ್ಲಮ್ ಆದಾಗ ಏರೋಪ್ಲೇನ್ ಮೋಡಿಗೆ ಹಾಕೋದಕ್ಕೆ ಹೋಗ್ಬಿಡಿ, ಈ ಸೆಟ್ಟಿಂಗ್ಸ್ ಅನ್ನ ಯೂಸ್ ಮಾಡಿ. ಮೊಬೈಲ್ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡ್ಕೊಂಡು ಇಲ್ಲಿ ನೆಟ್ವರ್ಕ್ ಅಂಡ್ ಇಂಟರ್ನೆಟ್ ಆಪ್ಷನ್ ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸಿಮ್ ಕಾರ್ಡ್ ಅಂಡ್ ಮೊಬೈಲ್ ನೆಟ್ವರ್ಕ್ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ 2 ಸಿಮ್ ಗಳಿರುತ್ತೆ. ಇದರಲ್ಲಿ ನಿಮಗೆ ಯಾವ ಸಿಮ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಆ ಸಿಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಟ್ವರ್ಕ್ ಮೋಡ್ ಅಂತ ಇದೆ ಅಲ್ವಾ, ಕೆಲವೊಂದ್ಸಲ ನಿಮ್ಗೆ ಈ ಲಾಸ್ಟ್ ಆಪ್ಷನ್ ಗೆ ಸೆಲೆಕ್ಟ್ ಆಗಿರುತ್ತೆ. ಇದನ್ನ ಔಟ್ ಸೆಲೆಕ್ಟ್ ರೆಕಮೆಂಡೆಡ್ ಅಂತ ಇದೆ ಅಲ್ವಾ, ಈ ಆಪ್ಷನ್ ಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಆಕ್ಸೆಸ್ ಪಾಯಿಂಟ್ ನೇಮ್ಸ್ ಅಂತ ಇದೆ ಅಲ್ವಾ, ಈ ಒಂದು ಆಪ್ಷನ್ ನ ಕ್ಲಿಕ್ ಮಾಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಲೀಟ್ APN ಅಂತ ಇದೆ ಅಲ್ವಾ, ಈ ಒಂದು ಆಪ್ಷನ್ ನ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ 3 ಡಾಟ್ ಆಪ್ಷನ್ ಕ್ಲಿಕ್ ಮಾಡಿ, ರೀಸೆಟ್ ಟು ಡಿಫಾಲ್ಟ್ ಅಂತ ಇದೆ ಅಲ್ವಾ, ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಮೊಬೈಲ್ ಬರ್ತಾ ಇರೋಂಥ ಸಿಗ್ನಲ್ ಸ್ಟ್ರೆಂತ್ ಒಂದ್ಸಲ ರೀಫ್ರೆಶ್ ಆದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಸೆಟ್ಟಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದೇ ತರದ ಟೆಕ್ ಅಪ್ಡೇಟ್ಸ್ ಗಾಗಿ ಅಕೌಂಟ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಸೊ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ಸಿಗೋಣ.